ಸನ್ನಿವೇಶ ಮತ್ತು ಮಗುವನ್ನು ಪಡೆಯುವಂತಹ ಒಂದು ಮಾನಸಿಕ ಸಿದ್ಧತೆಗೆ ನೀವು ಯಾವಾಗ ರೆಡಿ ಆದ್ರಿ? ಸೊ ಅದನ್ನು ಪ್ರಕ್ರಿಯೆಗೆ ಒಳಪಡುವಂತಹ ಸನ್ನಿವೇಶದಲ್ಲಿ ಏನೆಲ್ಲ ಎದುರಿಸಬೇಕು ಅನ್ನುವಂತಹ ನಿಮ್ಮ ಮನಸ್ಸಲ್ಲಿ ನಿರ್ಧಾರಗಳಾಗ್ತಾ ಇತ್ತು ಅನ್ನೋಂಥದ್ದು? ಹೌದು, 1-2 ವರ್ಷದ ಹಿಂದೆ ನನಗೆ ನನ್ನ ಸ್ನೇಹಿತರೆಲ್ಲ ಹೇಳಿದ್ರು, ಯಾಕಂದರೆ ಇದ್ರ ಕೆಲವು ಹಾರ್ಮೋನಲ್ಲೆಲ್ಲ ಹೊರಗಡೆಯಿಂದ ಕೊಡ್ತಾರೆ, ಹಾರ್ಮೋನಲ್ ಇಂಜೆಕ್ಷನ್ಸ್ ಎಲ್ಲ ನಮಗೆ ಕೊಟ್ಟು ಸಪ್ಲಿಮೆಂಟ್ಸ್ ಎಲ್ಲ ಸ್ವಲ್ಪ ಕೊಟ್ಟಿರ್ತಾರೆ, ಏನೇನು ಬೇಕಾಗಬಹುದು ಅದಕ್ಕೆ. ಕೊಡುವಾಗ ತುಂಬ ಜನ ಹೇಳೋದು ಇದು ಫೇಲ್ಯೂರ್ಸು ಇರುತ್ತೆ, ಹಾಗಾಗಿ ಹುಷಾರು, ಆಮೇಲೆ ಸೈಡ್ ಎಫೆಕ್ಟ್ಸ್ ತುಂಬ ಇದೆ, ಒಬಿಸಿಟಿ ಅಂದರೆ ದಪ್ಪ ಆಗುವಂಥದ್ದು, ಆಮೇಲೆ ಕೆಲವರಿಗೆ ನಮ್ನೆಸ್ ಬರೋವಂಥದ್ದು ಮಸಲಲ್ಲಿ, ಈ ಥರದ್ದೆಲ್ಲ ಇದೆ ಅಂತೆಲ್ಲ ಹೇಳಿದ್ರು. ಬಟ್ ಮತ್ತು ನಾನು ಆಮೇಲೆ ಸುಮ್ಮನೆ ಆಗಿದೆ. ಆಗ ಮತ್ತೊಂದು ವರ್ಷ ಸುಮ್ಮನೆ ಆದ, ತಳ್ಳಿದೆ ಅದನ್ನು, ಬೇಡ ಯಾಕೆ ಕೃತಕವಾಗಿ ಇಷ್ಟೊಂದೆಲ್ಲ ನಾವು ಮೆಡಿಕೇಶನ್ ಎಲ್ಲ ತೊಗೊಂಡು ಇಷ್ಟೆಲ್ಲ ಮಾಡಿ ಆಮೇಲೆ ಅದೇನಾದರೂ ದೇಹದಲ್ಲಿ ಇದೆ ಏರುಪೇರಾದರೆ ಕಷ್ಟ ಅಂತೆಲ್ಲ ಅನಿಸ್ತು. ಆಮೇಲೆ ಮತ್ತು ನಂಗೆ ಅನ್ನಿಸ್ತು, ಇಲ್ಲ ಇಲ್ಲ ಇಲ್ಲ, ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ, ಐ ವಿಲ್ ಸ್ಟಿಲ್ ಗೋ ಥ್ರೂ ದಟ್ ಅಂತ. ಬಟ್ ಅದಕ್ಕೆ ಒಂದೇನಪ್ಪ ಅಂತ ಹೇಳಿದ್ರೆ, ನಾನು ಕೇಳ್ಪಟ್ಟಿರಲ್ಲ, ಇವಾಗ ತುಂಬ ಜನ ಏನು ಮಾಡ್ತಾರಂದರೆ ಡಾಕ್ಟರ್ ಒಂದು ಸಲಹೆ ಕೊಡ್ತಾರೆ, ನೀವು ಇದು ತೊಗೊಳ್ಳಿ, ಹೀಗೆ ತೊಗೊಳ್ಳಿ, ಹಾಗೆ ಮಾಡಿ ಅಂತ. ಇವ್ರು ಗೂಗಲ್ ಡಾಕ್ಟರ್ ಆಗಿರೋರು ತುಂಬ ಜನ ಇದ್ದಾರೆ, ಆಯಿತಾ. ನಾನು ಸದ್ಯ ಗೂಗಲ್ ಡಾಕ್ಟರ್ ಆಗಲಿಲ್ಲ ಯಾವತ್ತೂ. ನಾನು ಯಾವ ಡಾಕ್ಟರ್ ಹತ್ರ ಹೋದ್ನೋ ಅವರಲ್ಲೇ ನಂಬಿಕೆ ಇಟ್ಟೆ ಅಷ್ಟೇ. ಆ್ಯಂಡ್ ವಾಟ್ ಎವರ್ ಡಾಕ್ಟರ್ ಸಜೆಸ್ಟೆಡ್ ಮೀ, ಏನು ಜಾಸ್ತಿ ನಂಗೆ ಮೆಡಿಕೇಶನ್ ಅಂತ ಏನು ಕೊಡಲಿಲ್ಲ. ಒಂದೇನಾಯಿತು, ನನ್ನ ಜೀವನ ಶೈಲಿಯಲ್ಲಿ ಐ ಆಲ್ವೇಸ್ ಹ್ಯಾಡ್ ಅ ಡಿಸಿಪ್ಲಿನ್. ಯಾವಾಗಲೂ ಎಕ್ಸಸೈಸಿಂಗ್ ಇಟ್ಕೊಂಡಿದ್ದೀನಿ, ಯೋಗ ಇಟ್ಕೊಂಡಿದ್ದೀನಿ, ಆಮೇಲೆ ಮಿತವಾದ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು ಯಾವಾಗಲೂ ಇದೆ. ಆಮೇಲೆ ಹೊರಗಡೆ ಸ್ವಲ್ಪ ಕಮ್ಮಿನೇ ತಿನ್ನೋ ನಾನು. ಸೊ ಇದೆಲ್ಲ ಇದ್ದಿದ್ದರಿಂದ ಇಟ್ ವಾಸ್ ಮಚ್ ಈಸಿಯರ್. ಈಗ ಆಗಲೇ ಹೆಂಗಸರು ಇವಾಗ ತುಂಬ ದಪ್ಪ ಇದ್ದಾರೆ ಅಂತ ಹೇಳಿದ್ರೆ, ಆವಾಗ ದೆನ್ ದೇ ಹ್ಯಾವ್ ಟು ಡೂ ವೆಯ್ಟ್ ರಿಡಕ್ಷನ್ ಮಾಡಬೇಕು. ಆಮೇಲೆ ಡಾಕ್ಟರ್ ಏನೇನು ಸಲಹೆ ಕೊಡ್ತಾ ಹೋಗ್ತಾರೋ ಆ ಥರ ಅವರು ನಡ್ಕೊಳ್ತಾ ಹೋದರೆ ಐ ಡೋಂಟ್ ಥಿಂಕ್ ಇಟ್ ಇಸ್ ದಟ್. ಈಗ ಮತ್ತು ಇವಾಗ ಎಲ್ಲದನ್ನು, ಇವಾಗ ನೀವು ಯಾವುದೇ ಒಂದು ಕಾಯಿಲೆ ತೊಗೊಳ್ಬೋದು, ಕ್ಯಾನ್ಸರ್ ಇರಲಿ ಯಾವುದೇ ಇರಲಿ, ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಬರ್ತಾ 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 ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಹ್ಯಾಸ್ ಗ್ರೋನ್ ಆ್ಯಂಡ್ ಇಟ್ ಇಸ್ ಸ್ಟಿಲ್ ಅ ಫ್ಯೂಚರ್. ಪ್ರೆಸೆಂಟಲ್ಲೂ ಬೆಳೀತಾನೆ ಇದೆ, ಇನ್ನೂ ಎತ್ತರಕ್ಕೆ ಬೆಳೆಯುವಂತಹ ಸಾಧ್ಯತೆಗಳು ಅದರಲ್ಲಿ ಹೆಚ್ಚಾಗಿರೋದ್ರಿಂದ ಐ ಥಿಂಕ್ ನಾವು ಇಟ್ ಇಸ್ ಮಚ್ ಮೋರ್ ಈಸಿಯರ್ ಅಂತ ಅನ್ಸುತ್ತೆ. ಮೋಸ್ಟ್ಲಿ 4-5 ವರ್ಷಗಳ ಹಿಂದೆಗೆ ಯೋಚನೆ ಮಾಡಿದ್ರೆ ಇಟ್ ಇಸ್ ಮಚ್ ಈಸಿಯರ್.